ಮುಖ್ಯಮಂತ್ರಿ ಬದಲಾಗ್ತಾರಾ? ನವೆಂಬರ್ ಕ್ರಾಂತಿ ಆಗುತ್ತಾ? ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರಾ? ಸಾಕಷ್ಟು ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲೇ ನವೆಂಬರ್ 14ನೇ ತಾರೀಕು ಬಿಹಾರ ವಿಧಾನಸಭೆಯ 243 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ, ಸಾರ್ವತ್ರಿಕ ಚುನಾವಣೆ ನಡೀತಿದೆ. ಅದರ ರಿಸಲ್ಟ್ ಬರುತ್ತೆ. ಅದಾದ 4 ದಿನಗಳ ನಂತರ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಸಲ 2.5 ವರ್ಷಗಳು ಪೂರ್ಣ ಆಗುತ್ತೆ. ಅದಾದ ಬಳಿಕ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರ ಬಣ ಹೇಳ್ತಾ ಬಂದಿರುವಂಥದ್ದು. ಆದರೆ ಈಗ AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಇವರು ಯಾರೂ ಕೂಡ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯ ವಿಚಾರವಾಗಿ ಈಗಲೂ ತುಟಿ ಬಿಚ್ಚುತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅಸಲಿ ನಾಯಕರ ಜೊತೆಯಲ್ಲಿ ಮಾತುಕತೆ ನಡೆಸದೆ ವಾಪಸ್ ಬಂದಿದ್ದಾರೆ ದೆಹಲಿಯಿಂದ. ಸಿದ್ದರಾಮಯ್ಯ ಬಣದ ಪ್ರಭಾವಿ ಸಚಿವರಿಬ್ಬರೂ ಕೂಡ ಇದೇ ಮಾತುಕತೆಗೆ ಹೋಗ್ತಾರೆ. ಆದರೆ ಎಲ್ಲವೂ ಬದಲಾವಣೆಗಳಾಗುವಂಥದ್ದು ನವೆಂಬರ್ 14ರ ನಂತರ. ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಏನಾಗುತ್ತೋ ಅದರ ಲೆಕ್ಕಾಚಾರದಲ್ಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ. ಆದರೆ ಯಾರಾಗ್ತಾರೆ? ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ನೋ ಡೌಟ್. ಅವರು KPCC ಅಧ್ಯಕ್ಷರಾಗಿಯೂ ಉಪಮುಖ್ಯಮಂತ್ರಿಯಾಗಿಯೂ ಕೆಲಸ ಮಾಡ್ತಿದ್ದಾರೆ. ಅದನ್ನು ಮೀರಿ ಮುಖ್ಯಮಂತ್ರಿ ಗಾದಿ ಮೇಲೆ ಅವರನ್ನು ಕೂರಿಸ್ತಾರಾ? ಬದಲಾವಣೆ ಆಗುವ ಸಾಧ್ಯತೆ ಹೆಚ್ಚಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬರುವಂಥದ್ದು ಕಷ್ಟ ಇದೆ, ಸುಲಭ ಅಲ್ಲ. ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಒಂದು ವೇಳೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಶೋಷಿತ, ದಮನಿತ ಅಥವಾ ದಲಿತ ಸಮಾಜದ ನಾಯಕರೊಬ್ಬರು CM ಆಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಕೂರೋದಿಲ್ಲ, ಬದಲಾಗಿ ಬೇರೆಯವರು ಬಂದು ಕೂರ್ತಾರೆ. ಆದರೆ ಬಿಹಾರದಲ್ಲಿ ಮಹಾಗಠಬಂಧನದ ಪ್ರಭಾವಿ ನಾಯಕರು ಮಹಾಮುತ್ಸದಿ ಬೇರೆ ಮೆಸೇಜನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ ವಿಚಾರವಾಗಿ. ಇಂಥವರು ಮುಖ್ಯಮಂತ್ರಿ ಆದರೆ ಉತ್ತಮ ಅಂತ. ಯಾರು? ಲಾಲೂ ಪ್ರಸಾದ್ ಯಾದವ್ ಅವರು ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿರುವಂಥದ್ದು. ಹಾಗಿದ್ರೆ ಬಿಹಾರದ ಲೆಕ್ಕಾಚಾರ ಹೇಗಾದರೆ ಕರ್ನಾಟಕದಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಯಾರು ಬರ್ತಾರೆ? ಬಿಜೆಪಿಯ ಆಂತರಿಕ ಸಮೀಕ್ಷೆಗಳು ಕೂಡ 50ರಿಂದ 55 BJP ಬರಬಹುದು, 23 JDU ಬರಬಹುದು, ಇನ್ನುಳಿದವರು 6-7. ಸರಳ ಬಹುಮತ ಅಲ್ಲ, ಅದಕ್ಕಿಂತಲೂ ಕಡಿಮೆ ಸ್ಥಾನ BJP NDA ಕೂಟಕ್ಕೆ ಬರುತ್ತೆ. ಕಾಂಗ್ರೆಸ್ ಅಥವಾ ಮಹಾಗಠಬಂಧನ್, ಒಂದು ವೇಳೆ ಕಾಂಗ್ರೆಸ್ ಮತ್ತು RJD ರಾಷ್ಟ್ರೀಯ ಜನತಾದಳ 120 ಸ್ಥಾನಗಳನ್ನು ಎರಡೇ ಪಕ್ಷಗಳು ಗಳಿಸಿಕೊಂಡು ಬಿಟ್ಟರೆ ಇನ್ನೆರಡು ಮ್ಯಾಜಿಕ್ ನಂಬರ್ಗೆ ಕಡಿಮೆ ಬೀಳುತ್ತೆ. ಆಗಲೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಆಗುವಂತಹ ಸಾಧ್ಯತೆ ತೀರಾ ವಿರಳ. 135 ತನಕ ಬರುತ್ತೆ ಅಂತ RJD ಆಂತರಿಕ ಸಮೀಕ್ಷೆ ಹೇಳ್ತಿದೆ. ಆದರೆ ಅದು ಕೂಡ ಸುಲಭ ಅಲ್ಲ. ಯಾಕಂದರೆ NDA ಸೋತೇ ಬಿಡುತ್ತೆ ಅಂತ ಯಾರೂ ಹೇಳ್ತಿಲ್ಲ. ಆದರೆ ಸರಳ ಬಹುಮತ ಯಾರಿಗೂ ಬರೋದಿಲ್ಲ ಅನ್ನೋದನ್ನ ಖುದ್ದು ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಅಭಿಪ್ರಾಯ. ಬಹುಪಾಲು ಲೋಕಲ್ ಸೆಫಾಲಜಿಸ್ಟ್ಗಳು ಕೂಡ ಅದನ್ನೇ ಹೇಳ್ತಿರುವಂಥದ್ದು. ಇದರ ಮಧ್ಯೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಜೋರಾಗಿ ಕೇಳಿ ಬರ್ತಿರುವಂಥದ್ದು. 2023ರ ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೇನೆ ದೆಹಲಿಯಲ್ಲಿ CM ಕುರ್ಚಿಗೆ ಕಾದಾಟ ನಡೀತು, ಕದನ ನಡೀತು ಅಂತೆಲ್ಲ ಮಾಧ್ಯಮಗಳು ವರದಿ ಮಾಡಿದ್ವು. ಅಧಿಕಾರ ಹಂಚಿಕೆ ಆಗೋಗ್ಬಿಟ್ಟಿದೆ ಎನ್ನುವಂತಹ ವಿಚಾರವನ್ನು ಜೀವಂತವಾಗಿ ಇಟ್ಟಿದ್ರು ಇಲ್ಲಿ ತನಕ, ಈಗಲೂ ಇದೆ. ಆದರೆ ಅವತ್ತೇ ಸಿದ್ದರಾಮಯ್ಯ ಅವರ ಬಣದಲ್ಲಿ ಒಂದು ಚರ್ಚೆ ಆಗಿತ್ತು. ಎಷ್ಟು ಸಾಧ್ಯವೋ ಅಷ್ಟು ದಿನ ಸಿದ್ದರಾಮಯ್ಯ ಅವರಿರ್ತಾರೆ, ಅನಂತರದಲ್ಲಿ ಅವರು CM ಪಟ್ಟವನ್ನು ಶೋಷಿತ, ದಮನಿತ ಅಥವಾ ದಲಿತ ಸಮಾಜದ ಓರ್ವ ಪ್ರಭಾವಿ ಮುಖಂಡನಿಗೆ ಬಿಟ್ಟು ಅವರನ್ನು ಆ ಜಾಗದಲ್ಲಿ ಕೂರಿಸಿ ಆ ಪಕ್ಷ ಪೂರ್ಣಾವಧಿಯ ತನಕ ಅವರಿಗೆ ಬಲವನ್ನು ಕೊಟ್ಟು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು, ಯಾಕಂದರೆ ಕ್ಷಿಪ್ರ ಕ್ರಾಂತಿಯಾಗಿ ಅವರನ್ನು ಉಳಿಸುವಂತಹ ಪ್ರಯತ್ನಗಳು ಯಾರಾದರೂ ಮಾಡಿದ್ರೆ ಅದಾಗದಂತೆ ನೋಡಿಕೊಳ್ಳುವಂತಹ ಹೊಣೆಗಾರಿಕೆಯನ್ನು ಹೊತ್ಕೋತಾರೆ ಅನ್ನುವ ಚರ್ಚೆಗಳು ನಡೆದಿತ್ತು. ಪರಮೇಶ್ವರ್ ಅವರಾಗಬಹುದು ಅಥವಾ ಮುನಿಯಪ್ಪ ಅವರಾಗಬಹುದು ಅಥವಾ ಸತೀಶ್ ಜಾರಕಿಹೊಳಿ ಈಗ ಚರ್ಚೆ ಆಗ್ತಿದೆ. ಈ ಎಲ್ಲರ ಮಧ್ಯೆ ಮುನಿಯಪ್ಪ ಅವರ ಹೆಸರು ಜೋರಾಗಿ ಕೇಳಿ ಬರ್ತಿರುವಂಥದ್ದು. ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಹೆಸರನ್ನು ಹೊಂದಿರುವಂತಹ ಮುನಿಯಪ್ಪ ಅವರು ಒಂದು ವಿಚಾರವನ್ನು ನೆನಪು ಮಾಡಿಕೊಡ್ಬೇಕು. ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಸೋಲುತ್ತೆ, ಅದೆಲ್ಲ ಆದಮೇಲೆ ರಾಜ್ಯದ ಇವತ್ತಿನ ಅತ್ಯಂತ ಪ್ರಭಾವಿ ಅನಿಸಿಕೊಂಡವರೊಬ್ಬರು, ಮುಖ್ಯಮಂತ್ರಿ ಆಗಲೇಬೇಕು ಅಂತ ಕನಸು ಕಂಡಿರೋರೊಬ್ಬರು, ಕರ್ನಾಟಕ ಭವನದಲ್ಲಿ ದೆಹಲಿಯಲ್ಲಿ ಇದೇ
ಮುನಿಯಪ್ಪ ಅವರು ಕೇವಲ ಸಂಸದರಾಗಿರುವಂತಹ ಮಾಜಿ ಸಂಸದರಾಗಿದ್ದಾಗ ಹೆಸರಿಡಿದು ಕರೆದು ಮುನಿಯಪ್ಪ ಬಾ ಇಲ್ಲಿ ಅಂತ ಕರೆದು ಮಾತಾಡಿಸ್ತಿದ್ರಂತೆ. ಬಹುಪಾಲು ದೆಹಲಿಯ ಕರ್ನಾಟಕದ ಪತ್ರಕರ್ತರು ಹೇಳಿಕೊಂಡು ಆ ವಿಚಾರವನ್ನು ಎಷ್ಟು ವಯಸ್ಸಿಗಾದರೂ ಬೆಲೆ ಕೊಡಬೇಕಲ್ವಾ ಅನ್ನುವಂತಹ ಚರ್ಚೆಗಳಾಗಿತ್ತು. ಈಗ ಅದೇ ನಾಯಕ ಯಾವ ವ್ಯಕ್ತಿ ದರ್ಪದಿಂದ ದೌಲತ್ತಿನಿಂದ ಕರೀತಿದ್ರು ಅಂತಹ ವ್ಯಕ್ತಿಯ ಎದುರಲ್ಲಿ ನಿರಾಯಾಸವಾಗಿ ಮುಖ್ಯಮಂತ್ರಿಯ ಗಾದಿಯಲ್ಲಿ ಕೂತ್ಕೊಂಡು ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಹೇಗಿರುತ್ತೆ ಟಕ್ಕರ್? ಅದು ಜಾತಿಗೋ ದುಡ್ಡಿನ ಅಮಲಿಗೋ ದೌಲತ್ತಿಗೋ ಕರೆದಿರಬಹುದು, ಕರೆದಿನೇ ಇರಬಹುದು, ಯಾಕಂದರೆ ಪತ್ರಕರ್ತ ಹೇಳಿದ್ದು. ಆದರೆ ಅಂಥದ್ದೊಂದು ಕೆಲಸ ಆದರೆ ಇದೇ 2023 ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ವಿಧಾನಸಭೆಯ ಸಭಾಧ್ಯಕ್ಷನ ಸ್ಥಾನದಲ್ಲಿ ಒಬ್ಬ ಅಲ್ಪಸಂಖ್ಯಾತ ನಾಯಕನನ್ನು ತಂದು ಕೂರಿಸಿ ಎಂತಹ ಮೆಸೇಜ್ ಕೊಟ್ಟರು ಸಿದ್ದರಾಮಯ್ಯ ಅವರು, ಅಂಥದ್ದೇ ಮೆಸೇಜನ್ನು ಈ ಮೂಲಕ ಕೂಡ ಕೊಡಬಹುದು. ಆದರೆ ಲಾಲೂ ಪ್ರಸಾದ್ ಯಾದವ್ ಅವರು ಹೇಳಿದ್ದೇನು, ಒಂದು ವೇಳೆ ನಮಗೆ ಸರಳ ಬಹುಮತಕ್ಕಿಂತ ಹೆಚ್ಚಿನ ಸ್ಥಾನಗಳು ಸಿಕ್ಕಿಬಿಟ್ರೆ ಕರ್ನಾಟಕದಲ್ಲಿ ಹಿಂದುಳಿದವರನ್ನು ಅಥವಾ ದಲಿತರನ್ನು ಅತ್ಯುನ್ನತ ಸ್ಥಾನದಲ್ಲಿ ಉಳಿಸಿ. ಸಿದ್ದರಾಮಯ್ಯ ಅವರು ಮುಂದುವರೆಯಲಿ, ಬೇಕಿದ್ರೆ ಇನ್ನೊಂದೆರಡು ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಕೊಡಿ, ಯಾಕಂದರೆ ಇಲ್ಲಿ MY ವರ್ಕೌಟ್ ಆಗಿದೆ, ಮುಸ್ಲಿಂ ಮತ್ತು ಯಾದವಾಸ್. ಅದೇ ರೀತಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅನ್ನುವಂತಹ ಸಂದೇಶ ಕೂಡ ಬಿಹಾರದ RJDಯ MYಗೂ ಕರ್ನಾಟಕದ ಅಹಿಂದಾಗೂ ಏನು ವ್ಯತ್ಯಾಸ ಇಲ್ಲ. ಇದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಯಾಕೆ ಸಿದ್ದರಾಮಯ್ಯ ಅವರನ್ನು ಅಷ್ಟು ಸುಲಭಕ್ಕೆ ತೆಗೆದುಹಾಕೋಕ್ಕಾಗೋದಿಲ್ಲ ಅಂದರೆ ಈ ಹಿಂದಿನ ಹಲವು ಎಕ್ಸಾಂಪಲ್ ತಗೊಳ್ಳಿ. ದೇವರಾಜ್ ಅರಸು ಅವರ ನಂತರ ಇನ್ನೊಬ್ಬ ಹಿಂದುಳಿದವರನ್ನು ತಂದು ಕೂರಿಸಿದ್ದರೆ ಕಾಂಗ್ರೆಸ್ ಸ್ಥಿತಿ ಚೆನ್ನಾಗಿರ್ತಿತ್ತು. ಗುಂಡೂರಾವ್ ಅವ್ರನ್ನ ತಂದು ಕೂರಿಸೋದ ಮೇಲೆ ಕಾಂಗ್ರೆಸ್ ಸ್ಥಿತಿ ಎಲ್ಲಿಗೋಯ್ತು? ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಬಂತು. ಆ ನಂತರದಲ್ಲಿ ಸಾರೆಕೊಪ್ಪ ಬಂಗಾರಪ್ಪ ಅವರ ನಂತರ ಕೂಡ ಹಿಂದುಳಿದವರನ್ನೇ ತಂದು ಕೂರಿಸಿದ್ರು. ಆದರೆ ಬಂಗಾರಪ್ಪ ಅನ್ನುವಂತಹ ಸಿಟ್ಟು ಸೆಡವಿನ ಒಬ್ಬ ಕ್ರಾಂತಿಕಾರಿ ನಾಯಕ, ಹಿಂದುಳಿದವರ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಪಕ್ಷಕ್ಕೆ ಏನಾಗುತ್ತೆ ಅನ್ನೋದನ್ನು ತೋರಿಸುವಂತಹ ಗಟ್ಟಿಗ ಕಾಂಗ್ರೆಸ್ಗೆ ಯಾವ ಸ್ಥಿತಿ ತಂದರು ಅನ್ನೋದು ಅವ್ರಿಗೂ ಗೊತ್ತಿದೆ. ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿಯ ಜಾಗದಲ್ಲಿ ಹಿಂದುಳಿದವರು ಕೂತಾಗ ಅವರನ್ನು ಇಳಿಸುವ ಅಥವಾ ಅವರನ್ನು ಅಳಿಸುವ ಪ್ರಯತ್ನಗಳನ್ನು ಹೈಕಮಾಂಡ್ ಮಾಡೋದಕ್ಕೆ ಹಿಂಜರಿಯುತ್ತೆ. ಆದರೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇನ್ನು ಮತ್ತೊಮ್ಮೆ ದಮನಿತರನ್ನು ಶೋಷಿತರನ್ನು ಅಥವಾ ಮತ್ತೊಬ್ಬರನ್ನು ತಂದು ಕೂರಿಸುವಂತಹ ಪ್ರಯತ್ನಗಳೇ ಆದರೆ ಕಾಂಗ್ರೆಸ್ಗೆ ಲಾಸ್ ಆಗೋದಿಲ್ಲ. 2028 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಲಾಭ ಬರುತ್ತೆ. 2018 ಇಲ್ಲಿಯ ತನಕ ಅಹಿಂದಾದ ಲೆಕ್ಕ ನೋಡಿ, ಕಾಂಗ್ರೆಸ್ನಲ್ಲಿ 71 ಅಹಿಂದ ಶಾಸಕರಿದ್ದಾರೆ. ಆದರೆ BJP ಮತ್ತು JDS ಎಲ್ಲ ಹುಡುಕಿದ್ರು 17 ಜನ ಇದ್ದಾರೆ ಅನ್ನೋದಾದರೆ ಅಹಿಂದ ಬಲವೇ ಇಲ್ಲದೆ ಈ ರಾಜ್ಯದಲ್ಲಿ 113ಕ್ಕಿಂತ ಒಂದು ಎಕ್ಸ್ಟ್ರಾ ಮತ ಕೂಡ, ಶಾಸಕ ಸ್ಥಾನ ಕೂಡ, ಸೀಟ್ ಕೂಡ ಬೇರೆ ಪಕ್ಷ ಗೆಲ್ಲೋಕ್ಕಾಗೋದಿಲ್ಲ ಅಂದರೆ ಅದು ಅಹಿಂದ ತಾಕತ್ತು. ಯಾವುದ್ರಿ ಅಹಿಂದ ಅಂತ ಒಬ್ಬ 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸವಾಲೆಸೆದು ಚುನಾವಣೆ ಎದುರಿಸಲಿ? ಸಾಧ್ಯವೇ ಇಲ್ಲ, ಅದಾಗೋದಿಲ್ಲ. ಲಾಲೂ ಪ್ರಸಾದ್ ಯಾದವ್ ಅವರು ಇಂತಹ ಹಲವು ರಾಜಕಾರಣದ ರಣತಂತ್ರಗಳನ್ನು ಸೂತ್ರಗಳನ್ನು ಹೆಣೆದು ಗೆದ್ದು ಗುಜರಾತಿನ ಲಾಬಿಗರನ್ನು ಓಡಿಸಿದಂಥವರು. ಅಂತಹ ನಾಯಕ ಒಬ್ಬ ದಮನಿತ ಶೋಷಿತ ದಲಿತ ಅಥವಾ ಹಿಂದುಳಿದವರು ಇರಲಿ ಅನ್ನುವಂತಹ ಮೆಸೇಜನ್ನು ಯಾಕೆ ಕೊಟ್ಟಿರಬಹುದು ಅಂದರೆ ಕರ್ನಾಟಕದ ಲೆಕ್ಕ, ಕರ್ನಾಟಕ ಕಾಂಗ್ರೆಸ್ನ ಗಟ್ಟಿತನ ಹೇಗಿರಬೇಕು ಅನ್ನೋ ಮೆಸೇಜ್ ಕೊಟ್ಟಿರುವ ಸಾಧ್ಯತೆ ಇದೆ. ಇದರ ಮಧ್ಯೆ ಇನ್ನೂ ಒಂದು, ಯಾಕಂದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಸರ್ಕಾರ ಬರದೇ ಹೋದರೆ ಅವರು ತಮ್ಮ ಬೆಂಬಲವನ್ನು ವಾಪಸ್ ತಗೋತಾರೆ. ಕೇಂದ್ರ ಸರ್ಕಾರದಲ್ಲಿ ಬಹುಮತ ಕಡಿಮೆ ಆಗುತ್ತೆ, ಅವಿಶ್ವಾಸ ಗೊತ್ತುವಳಿ ಮಂಡನೆ ಆಗುವ ಸಾಧ್ಯತೆ ಇರುತ್ತೆ. ಇದೇ ಚಂದ್ರಬಾಬು ನಾಯ್ಡು ಅವರನ್ನು ಸೆಳ್ಕೊಂಡು ಲಾಲೂ ಪ್ರಸಾದ್ ಯಾದವ್ ಅವರು ಮಗದೊಂದು ಲೆಕ್ಕಾಚಾರಗಳನ್ನು ಇಟ್ಕೋತಿದ್ದಾರೆ. ಈ ಗೇಮ್ ಏನಾದರೂ ಆದರೆ DK ಶಿವಕುಮಾರ್ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಅಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರೊಬ್ಬರ DCM ಆಗ್ತಾರೆ, ಹಿಂದುಳಿದವರು ಮತ್ತೊಬ್ಬರು DCM ಆಗ್ತಾರೆ, ಜೊತೆಯಲ್ಲಿ KPCC ಅಧ್ಯಕ್ಷ ಸ್ಥಾನದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂರ್ತಾರೆ, ಲಿಂಗಾಯತ ಶಾಸಕರೊಬ್ಬರು DCM ಆಗ್ತಾರೆ. ಬಹುಪಾಲು ಮಾಧ್ಯಮಗಳಲ್ಲೂ ಚರ್ಚೆ ಆಗಿದ್ದಿದೆ. ಜಮೀರ್ ಅಹ್ಮದ್ ಖಾನ್ DCM ಆಗಬಹುದು, BK ಹರಿಪ್ರಸಾದ್ ಅವರು DCM ಆಗಬಹುದು, ಜೊತೆಯಲ್ಲಿ MB ಪಾಟೀಲ್ರು DCM ಆಗಬಹುದು. ಇದಲ್ಲದೆ ಸತೀಶ್ ಜಾರಕಿಹೊಳಿ ಅವರು ಒಂದು ಒಳ್ಳೆ ಅಹಿಂದ ಲೆಕ್ಕ ಬಂದು ಕೂರುತ್ತೆ. ಹಾಗಿದ್ರೆ ಬಿಹಾರದ ಲೆಕ್ಕಾಚಾರಗಳೇನಾಗಬಹುದು?
ಲಾಲು ಪ್ರಸಾದ್ ಯಾದವ್ ಅವರ ನಿರೀಕ್ಷೆಯೇ ನಿಜವಾಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ ಅಲ್ಲಿಗೆ ದಲಿತರೊಬ್ಬರು ಬಂದು ಕೂರ್ತಾರೆ ಅಂದರೆ ಸಿದ್ದರಾಮಯ್ಯ ಅವರ ಸಂಪೂರ್ಣ ಬೆಂಬಲ ಹೊಣೆಗಾರಿಕೆ ಅದಿರುತ್ತೆ ಸರ್ಕಾರವನ್ನು ಉಳಿಸೋದಕ್ಕೆ. ಆಗಲೂ ಕೂಡ ಗೇಮ್ ಪ್ಲಾನ್ ಮಾಡಿದ್ರೆ ದಲಿತ ವಿರೋಧಿ ಹಣೆಪಟ್ಟಿ, ಅಹಿಂದ ವಿರೋಧಿ ಹಣೆಪಟ್ಟಿ ಕಟ್ಟಿಕೊಳ್ಳೋದಕ್ಕೆ ಯಾರು ಮುಂದೆ ಬರ್ತಾರೆ? ಅದು BJP ಇರಲಿ, JDS ಇರಲಿ. ಒಂದು ವೇಳೆ ಅಂತಹ ಸ್ಥಿತಿಯೇ ಎದುರಾದರೆ ಕಳೆದ ಚುನಾವಣೆಗಳನ್ನು ನೋಡಿದಾಗ ರಿಸಲ್ಟ್ ಏನಾಗುತ್ತೆ ಅನ್ನುವಂತಹ ಸರಳ ಸಂಕ್ಷಿಪ್ತ ಚಿತ್ರಣ ಕಣ್ಮುಂದೆ ಬಂದು ನಿಲ್ಲತ್ತೆ. ಏನಾಗಬಹುದು ನಿಮ್ಮ ಪ್ರಕಾರ? ಕಮೆಂಟ್ ಮಾಡಿ.